ನೆಮ್ಮದಿ ಮುಖ್ಯನೇ ಹೊರ್ತು ಹಣ ಅಲ್ಲ. ಇವತ್ತೇನ್ ದುಡ್ಡು ತಿನ್ನಕ್ಕಾಗತ್ತಾ, ಚಿನ್ನ ತಿನ್ನಕ್ಕಾಗತ್ತಾ? ಭೂಮಿ ತಾಯಿ ಎಷ್ಟು ಶ್ರೀಮಂತರಾಗಿರ್ತಾಳೋ ಅಷ್ಟು ಶ್ರೀಮಂತಿಗೆ ಇರುತ್ತೆ. ಆಹಾರದ ಭದ್ರತೆ ಇದ್ರೆ ಆ ದೇಶ ಶಾಂತಿಯಾಗಿರುತ್ತೆ. ನಮಸ್ಕಾರ. ನಮಸ್ತೆ. ಪ್ಯಾಕೇಜ್ಗೆ ಸ್ವಾಗತ ಸರ್. ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಸಂತೇಶ್ವರ ಗ್ರಾಮ, ಬಸವರಾಜು ಅಂತ ನನ್ನ ಹೆಸರು. ನಾನು ಇಲ್ಲಿ 5 ಎಕರೆ 31 ಗುಂಟೆ ಜಮೀನು ಹೊಂದಿದ್ದೀನಿ. ಈ ತೋಟದಲ್ಲಿ 120 ಗಿಡಕ್ಕೆ 30,000 ಕಾಯಿ ಆಗುತ್ತೆ. 1,000 ಕಾಯಿಗೆ 180 ಕೆಜಿ ತೂಕ ಬರುತ್ತೆ ಕೊಬ್ಬರಿ. ಮತ್ತೆ ಅಡಿಕೆ 12 ಟನ್ ಇದು ಅಡಿಕೆ ಬರುತ್ತೆ. ಮತ್ತೆ ಬಾಳೆ ಕನಿಷ್ಠ ಅಂತಂದ್ರೆ ಒಂದು 2 ಲಕ್ಷ ರೂಪಾಯಿ ಬಾಳೆನಲ್ಲಿ ಬರುತ್ತೆ. ಮತ್ತೆ ವಿಳ್ಯದೆಲೆ ಎಂಬಿದೆ, ಪ್ರತಿ ದಿವಸ ಒಂದು 200 ರೂಪಾಯಿ ಬರುತ್ತೆ. ಈ ರೀತಿ ಅನೇಕ ಬೆಳೆಗಳನ್ನು ಜೋಡಣೆ ಮಾಡಿರೋದ್ರಿಂದ ನನಗೆ ನಿರಂತರವಾಗಿ ಹಣಕಾಸಿನ ಒಂದು ಸದೃಢತೆ ಇದೆ. ಇನ್ನೊಂದ್ಸರಿ ನೀವು ಟ್ರೆಂಚ್ ಬಗ್ಗೆ ಎಕ್ಸ್ಪ್ಲೇನ್. 3.5 ಅಡಿ ಆಳ, 2 ಅಡಿ ಅಗಲ ಟ್ರಂಚ್ ತೆಗೆದು ಈ ಮೇಲ್ಭಾಗಕ್ಕೆ ಹಾಕಿದೀನಿ, ಮಣ್ಣು ಹಾಕಿದೀನಿ. ಆ ಮೇಲ್ಗಡೆಯಿಂದ ಬಂದ್ ನೀರು ತಡೆದು ಈ ಟ್ರಂಚ್ಗೆ ಹಿಂಗುತ್ತೆ. ಈ ಏನು ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ತ್ಯಾಜ್ಯ, ಸಸ್ಯ ತ್ಯಾಜ್ಯ ಹಾಕಿರ್ತೀವಲ್ಲ, ಇದು ಕಳಿಯುತ್ತೆ, ಕೊಳೆಯಲ್ಲ. ಇಲ್ಲ ಅಲ್ಲಿಂದ ಬೇರ್ ಬಂದಿರುತ್ತೆ, ಊಟ ಇಕ್ಕಿರ್ತೀವಿ. ಆ ಊಟ ಕಿತ್ಕೊಳಕ್ ಆಗತ್ತಾ? ಅಲ್ಲಿಂದ 15 ಅಡಿಯಿಂದ ದೂರದಿಂದ ತೆಂಗಿನ ಬೇರ್ ಬಂದಿರುತ್ತಲ್ಲ, ತೆಂಗಿನ ಬೆಳೆ ವ್ಯಾಪ್ತಿ 15 ಅಡಿ ಸುತ್ತಳತೆ, 4 ಅಡಿ ಆಳ. ನಮ್ಮ ಹಿರಿಯರು ಹೇಳರು, ಇದು ಕೆನಾಪಿ ಇದೆಯಲ್ಲ, ಗರಿ ನೀರ್ ಬೀಳುತ್ತಲ್ಲ, ಅಲ್ಲಿ ಗೊಬ್ಬರ ಹಾಕಿ ಅಂತ ಹೇಳರು. ಆ ಕೆನಾಪಿ ಅದೇ ರೀತಿ 15 ಅಡಿ ಸುತ್ತಳತೆನಲ್ಲಿ ಈ ಗೊಬ್ಬರ ಹಾಕಿ ಇದೆ. ಇಲ್ಲ, ತೆಂಗಿನ ಗಿಡಕ್ಕೆ. ಅದರಿಂದವ ಇದು ನಿರಂತರವಾಗಿ ಇದು ಬೀಜ ಗೊಬ್ಬರ ಮತ್ತೆ ತೇವಾಂಶ ಇರೋದ್ರಿಂದವ ನಾವು ನೀರ್ ಕಡಿಮೆ ಕಟ್ಟಲೇಬೇಕು. ತೆಂಗಿನ ಯಾವುದೇ ರೀತಿಯ ರೋಗ ಬರೋದಿಲ್ಲ. ಈ ನಮ್ಮ ರೈತರು 99.9% ನೀರು ಹೆಚ್ಚಿಗೆ ಕಟ್ತಾವ್ರೆ. ಅವ್ರಿಗೆ ಈ ಉಳ್ಮೆ ತೇವಾಂಶ ಅನ್ನೋದು ಇಲ್ಲ, ಅವ್ರಿಗೆ ತಲೆಗೆ ಹೋಗಿಲ್ಲ. ಉಳ್ಮೆ ತೇವಾಂಶ ಅಂದ್ರೆ ಏನು? ಅದು ಉಳ್ಮೆ ತೇವಾಂಶ ಅಂದ್ರೆ ನಮ್ಮ ರೈತರಿಗೆ ಅರ್ಥವಾಗುತ್ತೆ. ಈಗ ಯಾಕೆಂದ್ರೆ ಈಗ ನಾವು ಮಣ್ಣು ತೆಗೆದ್ರೆ ಅದು ಅಂಟಲ್ಲ, ನಾವು ನೇಗಿಲಿಗೆ ಅಂಟಲ್ಲ ನೋಡಿ, ಅದನ್ನ ಉಳ್ಮೆ ತೇವಾಂಶ ಅಂತೀವಿ. ನಿಮ್ದು ಟ್ರೆಂಚ್ ಏನಿದೆ, ಟ್ರೆಂಚ್ ಅಂತ ನಿಮ್ ತರ ಗೊಬ್ಬರದ ಗುಂಡಿ ಇದ್ದಂಗೆ. ಗೊಬ್ಬರ ಇದು ಹೆಚ್ಚಾಗಿ ನೀರ್ ಬಸಿಯ ಕಾಲುವೆ ಆಯ್ತು, ತಿಪ್ಪೆ ಆಯ್ತು, ಎರೆತೊಟ್ಟಿ ಆಯ್ತು, ಬಯೋಡೈಜೆಸ್ಟರ್ ಆಯ್ತು. ಡೈರೆಕ್ಟ್ ಗಿಡ ಇಲ್ಲಿಂದನೇ ತಗೊಳುತ್ತೆ. ಇಲ್ಲಿಂದ ತಾಣತ್ತೆ. ನೀವ್ ಹೇಳಿದ್ರೆ ಇಲ್ಲಿ 30-35 ವರ್ಷದಿಂದ ಬಾಳೆ ಇದೆ ಅಂತ. ಇದು ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಬಹಳಷ್ಟು ರೈತರಿಗೆ ಇದು ಬಹಳ ಆಸಕ್ತಿ ಅನ್ಸ್ಬೋದು. ಸೊ ಈ 35 ವರ್ಷದ ಬಾಳೆ ಒಂಚೂರು ಹೇಳ್ತೀರಾ, ಏನ್ ಮಾಡಿದ್ರಿ, ಯಾಕಿದು? ನೆಟ್ಟಿರ್ತೀವಲ್ಲ, ನೆಟ್ಟು ಒಂದು 3-4 ತಿಂಗಳಿಗೆ ಮರಿಗಳು ಸುತ್ತ ಬರ್ತವೆ. ಪೂರ್ವ ಪಶ್ಚಿಮ ಅಥವಾ ಉತ್ತರ ದಕ್ಷಿಣಕ್ಕೆ 2 ಮರಿಗಳು ಬಿಟ್ಕೊಳ್ಳಿ. ಮರಿಗಳು ಬಿಟ್ಕೊಂಡಾಗ ಅದು ಯಾವ ಕಡೆಗೆ ವಾಲುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಇಲ್ಲ ಗೊತ್ತಾಗಿದ್ರೆ ಯಾವ ಕಡೆಗೆ ಬಗ್ಗುತ್ತೆ ಆ ಕಡೆಗೆ ಮರಿ ಬಿಟ್ಕೊಳ್ಳಿ. ಉಳಿದವೆಲ್ಲನೂ ಅರ್ಧಕ್ಕೆ ಚಾಕುನಲ್ಲಿ ಚುಚ್ಚಿ ಮಧ್ಯದ್ದು ಕಟ್ಟಾಗುತ್ತೆ. ಅದು ಬೆಳೆಯೋದಿಲ್ಲ, ಅದ್ರಲ್ಲಿರೋ ನೀರೆಲ್ಲ ಕೆಳಗಡೆಗೆ ನಿಧಾನಕ್ಕೆ ಬಸಿತಾ ಹೋಗುತ್ತೆ. ಮತ್ತೆ 13ನೇ ತಿಂಗಳಿಗೆ ಏನು ಗೊನೆ ಕಟಾವಾಗುತ್ತಲ್ಲ, ಆಗ ನೀವು ಒಂದು ಮರಿ ಬಿಟ್ಟಿರ್ತಲ್ಲ, ಅದ್ರ ಪಕ್ಕಕ್ಕೆ ಇನ್ನೊಂದು ಮರಿ ಬಿಟ್ಕೊಳ್ಳಿ. ಈ ಏನ್ ನಾವು ಬಿಟ್ಟಿರ್ತೀವಿ ಅದು ಗೊನೆ ಬಂದಿರೋ ಮರನ ಊರ್ಲಾಗಿರುತ್ತೆ ಬೀಳ್ದಂಗೆ. ನಾವ್ ಇದು 34 ವರ್ಷ ಆದ್ರೂ ಕೂಡ ನಾವು ಏನೋ ಸಪೋರ್ಟ್ ಕೊಟ್ಟಿಲ್ಲ ಇದಕ್ಕೆ, ಗೊನೆ ಬೀಳುತ್ತೆ ಅಂತವ. ಅದಕ್ಕೆ ಇದೆ, ಈ ಮರಿ ಬಿಟ್ಟಿರ್ತೀವಲ್ಲ ಅದೇ ಸಪೋರ್ಟ್ ಆಗಿದೆ. ತದನಂತರ ನೀವು ಆ ಗೊನೆ ಎಷ್ಟು ಸಾಧ್ಯವೋ ಅಷ್ಟು ಎತ್ತರಕ್ಕೆ ಆ ಮರವ ಕಟ್ ಮಾಡಿ ಮರ ಹಂಗೆ ನಿಲ್ಸಿ. ಅದರಲ್ಲಿ ಬಾಳೆ ರಕ್ತ ಇರುತ್ತೆ, ಅದು ಲವಣಾಂಶವಾದ ನೀರು, ಬರೀ ನೀರಲ್ಲ. ಅದು ನಿಧಾನಕ್ಕೆ ನಾವು ಬಿಟ್ಟಿರೋ ಮರಿಗೆ ಸಪ್ಲೈ ಆಗುತ್ತೆ. ಇಲ್ಲ, ಏನು ಕೊಡಲ್ಲ. ಮೊದ್ಲು ಏನ್ ನೆಡುವಾಗ ಒಂದು ಮಂಕ್ರಿ ಗೊಬ್ಬರ ಹಾಕಿರ್ತೀವಿ, ಅದೇ ಗೊಬ್ಬರ, ಇನ್ನೇನು ಕೊಡೋದಿಲ್ಲ. ಅದೇ ನೀರು ಕೆಳಕು ಮ್ಯಾಕು ಓಡಾಡ್ತಿರುತ್ತೆ. ಆದ್ರೆ ಮಣ್ಣಿನ ತೇವಾಂಶ, ಉಳ್ಮೆ ತೇವಾಂಶ ಇರಬೇಕು. ಈಗ ಉದಾಹರಣೆಗೆ ಈ ಒಂದು ಗುಡ್ಡೆಲಿ 34 ವರ್ಷದಲ್ಲಿ ಸರಾಸರಿ ಎಷ್ಟು ನಿಮ್ಗೆ ಈ ತರ ಗೊನೆ ಬಂದಿರುತ್ತೆ? ಒಂದು ಕನಿಷ್ಠ ಅಂತಂದ್ರೆ 5-6 ಗೊನೆ ಬರ್ತವೆ. ಇದು 5-6 ಗೊನೆ ಬರ್ಬೇಕು ಅಂತಂದ್ರೆ ಅದು 4-5 ವರ್ಷ ಆದ್ಮೇಲೆ ಗುಂಪು ಬಾಳೆ ಆಗುತ್ತೆ. ನಾವೇನು ಆ ಕಡೆ ಈ ಕಡೆ ಮರಿ ಬಿಟ್ಟಿರ್ತೀವಲ್ಲ, ಅದು ಆ ಕಡೆ ಒಂದು ಪೂರ್ವಕ್ಕೆ ಬೆಳ್ಕೊಂಡು ಹೋಗುತ್ತೆ, ಒಂದು ಪಶ್ಚಿಮ ಬೆಳ್ಕೊ ಬರುತ್ತೆ, ಮಧ್ಯದಲ್ಲಿ ಟೊಳ್ಳು ಬೀಳುತ್ತೆ. ನೀವು ಆರೆ ಹಾಕಿದ್ರೆ ಒಂದು ಮಂಡಿ ಉದ್ದ ಟೊಳ್ಳು ಬಿದ್ದಿರುತ್ತೆ. ಅದು ಬಿದ್ದ ನೀರು ಅಲ್ಲೇ ಪೂರ್ತಿ ಹಿಂಗುತ್ತೆ, ಮಳೆ ನೀರು. ಈಗ ನೀವು ಹೇಳೋದೇನು, ಗುಂಪು ಬಾಳೆಲಿ ಎಷ್ಟು ಬಾಳೆ ಬಿಡ್ಬೇಕು ಕೊನೆಗೆ ಅಂತ? ಫಸ್ಟ್ 2 ಬಿಟ್ಕೊಳ್ಳಿ. ಅದೇ ಬಿಡ್ತಾ ಹೋದಾಗ ಅದೇ ಕನಿಷ್ಠ ನಿಮ್ಗೆ ದಾರಿ ತೋರಿಸ್ತಾ ಹೋಗುತ್ತೆ. ಇದು ತೆರೆದಿಟ್ಟ ಪುಸ್ತಕ, ನಿಮ್ಗೆ ಏಕಾಗ್ರತೆಯಿಂದ ನೀವು ಇದನ್ನ ನಿಗಾ ಮಾಡ್ತಾ ಇರ್ಬೇಕು. ಈಗ ಬೇರೆ ರೈತರೆಲ್ಲ ಈಗ ಉದಾಹರಣೆ ಒಂದ್ಸಲ ಬಾಳೆ ಹಾಕಿದ್ರೆ ಬಾಳೆ ಗೊನೆ ಬಿಟ್ಮೇಲೆ ಗಿಡ ಫುಲ್ ತೆಗೆದ್ಬಿಟ್ಟು ಮತ್ತೆ ಹೊಸದ್ ಹಾಕ್ತಾರ? ಹೊಸದ 2 ವರ್ಷ 2 ಬೆಳೆನ 3 ಬೆಳೆನ ತಾಂತಾರ ಅಷ್ಟೇ. ತಾಂಬಿಟ್ಟು ಅದು ಇಳುವರಿ ಕಡಿಮೆ ಆಗುತ್ತೆ, 2 ಚುಪ್ಪ 3 ಚುಪ್ಪ ಬರುತ್ತೆ, ತೆಗೆದು ಹಾಕಿಬಿಡ್ತಾರೆ. ಆದ್ರೆ ಅವ್ರು ಈ ತರ ಮಾಡಿದ್ರೆ ನಿರಂತರವಾಗಿರುತ್ತೆ. ಬಾಳೆ ಮರ ಇದು ಗೊನೆ ಉಯ್ದಾದ್ಮೇಲೆ ಆ ಮರ ತೆಗಿಬಾರ್ದು. ಅದು ರೆಡಿಮೇಡ್ ಆಹಾರ ಇದ್ದಂಗೆ.
ಆ ಟಾನಿಕ್ ಇದ್ದಂಗೆ ಅದು ನಿಧಾನಕ್ಕೆ ಬೇರಿಗೆ ಇದು ನಾವು ಟಾನಿಕ್ ಕುಡಿತೀವಲ್ಲ ಆತರ ಬಿಟ್ಟಿರೋ ಮರಿ ಸಿಗುತ್ತೆ. ಸಾಧಾರಣ 35 ವರ್ಷದಲ್ಲಿ ಹ್ಮ್. ಎಷ್ಟು ಬಾಳೆಗೊನೆ ಬಂದಿರ್ಬೋದು? ಮೊದಲನೇದು 13ನೇ ತಿಂಗಳಿಗೆ ಬರುತ್ತೆ, ಆಮೇಲೆ 6 ತಿಂಗಳಿಗೆ ಬರುತ್ತೆ, ನಂತರ ಗುಂಪು ಬಾಳೆ ಆದಾಗ 3 ತಿಂಗಳಿಗೆ ಬರುತ್ತೆ. ಇದರಲ್ಲಿ ಹೆಚ್ಚು ಕಮ್ಮಿ ಎಷ್ಟು ನೂರಾರು ಗೊನೆಗಳು ಬಂದಿದಾವೆ, ಲೆಕ್ಕಿಲ್ಲ. ಒಂದ್ರಲ್ಲಿ ಕೆಲವರಲ್ಲಿ 3-4 ಆಗಿದಾವೆ, ಅದೇ ಗುಂಪು ಬಾಳೆ ಆಗಿದೆ. ಈ ಗುಂಡಿ ತೆಗೆದ್ಬಿಟ್ಟು 4 ಮೂಲೆಗೆ ಏನೋ ಮರಿ ಇಟ್ಬಿಟ್ಟು ಗುಂಪು ಬಾಳೆ ಮಾಡಿ ಅಂತಾರೆ, ಅದು ಎಲ್ಲೂ ಸಕ್ಸಸ್ ಆಗಿಲ್ಲ. ಈಗ ಉದಾಹರಣೆಗೆ ಇದಕ್ಕೆ ಇದು ಗೊಬ್ಬರ ಅಂತದೆಲ್ಲ ಏನು ಕೊಡಲ್ರ, ಅದೇ ಮೆಕ್ಕು ಕೆಳಕು ನೀರು ಆಡ್ತಿರುತ್ತೆ, ಲವಣಾಂಶವಾದ ನೀರು ಅದೇ ಇದು ಮೆಕ್ಕು ಕೆಳಕು ಆಗ್ತಿರುತ್ತೆ. ಮತ್ತೆ ಭೂಮಿ ತೇವಾಂಶ, ಉಳುಮೆ ತೇವಾಂಶ ಅದೊಂದು ತಲೆಯಲ್ಲಿ ಇರ್ಬೇಕು. ನಮ್ಮ ರೈತರಿಗೆ 99.9% ನೀರು ಹೆಚ್ಚಿಗೆ ಕಟ್ತಾವ್ರೆ, ನೀರ್ ಕಡಿಮೆ ಇರ್ಬೇಕು. ಇದು ಶುಂಠಿನ ಬಂದಂತ ಹೂವ ಇದು. ಈ ಹೂವಿನಲ್ಲಿ ಒಂದು ತರ ಅಂಟು ದ್ರಾವಣ ಇದೆ ನೋಡಿ. ಇದನ್ನ ತಲೆಗಚ್ಕೊಂಡ್ರೆ ತಲೆಯಲ್ಲಿರೋ ಒಟ್ಟೆಲ್ಲ ಹೋಗುತ್ತೆ. ನಾವು ರಾಸಾಯನಿಕದ ತಾಂಡೋಗಿ ಹಚ್ಚಿ ಒಟ್ಟು ಕಳ್ಕೊಂತೀವಿ ಅಂತ ಅಂತೀವಿ. ಪ್ರಕೃತಿನಲ್ಲೇ ಸಿಗುತ್ತೆ. ಬಹಳಷ್ಟು ರೈತರು ಕಡೆ ನೋಡಿದ್ರೆ ಬರೀ ತೆಂಗಿನ ಗಿಡ ಇರುತ್ತೆ, ಬೇರೆ ಏನಿರಲ್ಲ, ಸ್ವಲ್ಪ ಅಡಿಕೆ ಇರುತ್ತೆ. ಬಟ್ ನಿಮ್ಮ ತೋಟದಲ್ಲಿ ಇಷ್ಟೆಲ್ಲ ವೈವಿಧ್ಯತೆ ಏನ್ ಪ್ಲಾನಿಂಗ್ ನಿಮ್ದು? ಸರ್, ಈಗ ರೈತ ಅಂತಂದ್ರೆ ತೋಟ ಅಂದ್ರೆ ಬಹುಬೆಳೆ ಇರ್ಬೇಕು. ರಾಗಿ ಅಂತ ನಾವು ಡ್ರೈಲ್ಯಾಂಡ್ ಕ್ರಾಪ್ ಅಂತಂದ್ರೆ ಬಹುಬೆಳೆ ಪ್ರಯೋಗ ಮಾಡ್ತಿದೀವಿ. ಅಕ್ಡಿ ಸಾಲಿನಲ್ಲಿ ಸಾಕಷ್ಟು ನಮಗೆ ಅಡಿಗೆ ಮನೆಗೆ ಪೂರಕವಾಗಿ ಎಲ್ಲವನ್ನು ಬೆಳ್ಕೊಡ್ತೀವಿ. ಅದು ಹೊಲ. ಅಡಿಗೆ ಮನೆಗೆ ಏನೇ ಸಾಸಿವೆ ಕಾಳಿನಿಂದ ಎಲ್ಲವನ್ನು ಬೆಳೆದ್ರೆ ಮಾತ್ರ ಹೊಲ. ಬರೀ ರಾಗಿ ಈಗ ಏಕಬೆಳೆ ಪದ್ಧತಿ ಬಂದಿದೆ, ಅದು ಹೊಲ ಅಲ್ಲ ಅದು. ಮತ್ತೆ ನಮಗೆ ತೆಂಗು ಅಂತಂದ್ರೆ ತೋಟ ಅಂದ್ರೆ ತೆಂಗು, ಅಡಿಕೆ, ಬಾಳೆ, ಏಲಕ್ಕಿ, ಹಣ್ಣಿನ ಗಿಡಗಳು ಎಲ್ಲವೂ ಇದ್ರು ಮಾತ್ರ ಸಮಗ್ರ ಬೆಳೆ ಮಾಡಿದ್ರೆ ಮಾತ್ರ ಅದು ತೋಟ. ಆ ನಿಟ್ಟಿನಲ್ಲಿ ನಾನು ಎಲ್ಲಾ ಬೆಳೆಗಳನ್ನ ಜೋಡಣೆ ಮಾಡಿದೀನಿ. ಮತ್ತೆ ಪ್ರತಿ 365 ದಿವಸ ಹಣ್ಣುಗಳು ಒಂದಲ್ಲ ಒಂದು ಹಣ್ಣು ಬರ್ತಾ ಇರುತ್ತೆ. ಮತ್ತೆ ಇಲ್ಲಿರೋ ಅಳಲಿರ್ಬೋದು, ಮತ್ತೊಂದು ಇರ್ಬೋದು, ಅವಕ್ಕೆ ಇದು ಸಂಬರ್ಕಾಗಿ ಇರ್ಬೋದು, ಸಂಬರ್ಕಾಗಿ ಪಪಾಯಿ ಬರುತ್ತೆ, ಕೆಂಪು ಮುತಿ ಹುಳ ನಿಯಂತ್ರಣ ಮಾಡುತ್ತೆ, ಬಿಳಿ ಕೊಕ್ಕರೆ ಬರ್ತವೆ, ಬಸವನ ಹಾದಾಗ್ತವೆ, ರೈನಾಸರಸ್ ಬೀಟ್ಲು, ಇವೆಲ್ಲವನ್ನು ನಮ್ಮ ಪ್ರಕೃತಿನಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಅದೇ ರೀತಿ ಈ ಬೆಳೆಗಳು ಎಲ್ಲವನ್ನು ಜೋಡಣೆ ಮಾಡ್ಕೊಂಡಿದ್ದೀನಿ. ಪ್ರತಿ ತಿಂಗಳು ನನಗೆ ಸಂಬಳ ಬಂದಂಗೆ ದುಡ್ಡು ಬರ್ತಾ ಇರುತ್ತೆ. ಅದರಿಂದ ಒಂದು ನೆಮ್ಮದಿಯಾದ ಜೀವನ ಮಾಡ್ಬೋದು. ಮರ ಏನ್ ರಸ ಸೋರೋದು, ಸ್ಟಮ್ ಬ್ಲೀಡಿಂಗ್ ಅಂತಾರಲ್ಲ, ಆ ರೀತಿ ಆಗಿರೋದು ಇದು. ಇದಕ್ಕೆ ನಮ್ಮ ಮಣ್ಣಿನಲ್ಲಿ ನೀರು ಮತ್ತೆ ಲವಣಾಂಶಗಳ ಪೂರೈಕೆ ವ್ಯತ್ಯಾಸ ಆದಾಗ, ಇಲ್ಲ ನೀರು ಜಾಸ್ತಿ ಆಗ್ಬೋದು, ಇಲ್ಲ ಗೊಬ್ಬರದ ಅಂಶ ಕಡಿಮೆ ಆಗ್ಬೋದು. ಆ ಒಂದು ಏರುಪೇರಿನಿಂದ ಬರುತ್ತೆ. ಆ ಬಂದಾಗ ಬರೋದ್ಕಿಂತ ಮುಂಚೆಲಿ ಮೇಲ್ಗಡೆನಲ್ಲಿ ಏನು ದಟ್ಟತೆ ಇರುತ್ತೆ, ಗರಿ ದಟ್ಟತೆ, ಉದ್ದ ಎಲ್ಲ ಕಡಿಮೆ ಆಗುತ್ತೆ, ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕಾಯಿ ಗಾತ್ರ ಕಡಿಮೆ ಆಗುತ್ತೆ, ನಂತರ ರಸ ಸೋರುತ್ತೆ. 3 ವರ್ಷದ ಮುಂಚೆನಲ್ಲೇ ಇದಕ್ಕೆ ಕೊರತೆ ಆಗಿರುತ್ತೆ. ಅದನ್ನ ನಾವು ಯಾವ ಮರ ಹೆಚ್ಚಿಗೆ ಪೈರಾಗುತ್ತೆ ಆ ಮರ ನಾವು ಗಮನಿಸ್ತಾ ಇರಬೇಕು. ಅದ್ರಲ್ಲಿ ಕಾಯಿನ ಇದು ಗಾತ್ರ ಕಡಿಮೆ ಆಗ್ತಿದ್ದಂಗೆ ಒಂದು 20 ಮಂಕ್ರಿ ಕೊಟ್ಟಿಗೆ ಗೊಬ್ಬರ, ಅದಕ್ಕೆ ಒಂದು ಪೊದೆ ಕೆಳಗಡೆ ಇರೋದು ಒಂದು ಮಂಕ್ರಿ ಮಣ್ಣು ಅಂತಂದ್ರೆ ಅಲ್ಲಿ ಜೀವಾಣುಗಳು ಇರ್ತವೆ, ಬ್ಯಾಕ್ಟೀರಿಯಾಗಳು. ಇಲ್ಲ ನಿಮ್ಗೆ ಅದನ್ನ ತರಕ್ಕಾಗಲ್ಲ ಅಂತಂದ್ರೆ ಟ್ರೈಕೋಡರ್ಮಾ ಒಂದು 200 ಗ್ರಾಮು, 5 kg ಬೇವಿನ ಹಿಂಡಿ ಒಂದು ಅಷ್ಟನ್ನು ಎಲ್ಲ ಬೆರಕೆ ಮಾಡಿ ನೀರು ಹಾಕಿ ಒಂದು 15 ದಿವಸ ಬಿಡಿ. ಅಲ್ಲಿ ಜೀವಾಣುಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಅದನ್ನ 4 ಕಡೆನಲ್ಲಿ ಕೇವಲ ಅರ್ಧ ಅಡಿ ಮಣ್ಣು ತೆಗೆದು ಗುಂಡಿಗೆ ಹಾಕಿ ಆ ಮಣ್ಣು ಮುಚ್ಚಿ, ಬೇರುಗಳು ಕಟ್ ಮಾಡಬೇಡಿ, ಕತ್ತರಿಸೋಬೇಡಿ. ಆ ಬೇರುಗಳು ಕಾಣಂಗ್ ಮಾತ್ರ ಗುಂಡಿಗಳು 4 ಮೂಲೆ 4 ಗುಂಡಿ ತೆಗೆದ್ಬಿಟ್ಟು ಆ ಗೊಬ್ಬರ ಏನು ಕಲ್ಸಿರ್ತೀರ 20 ಮಂಕ್ರಿಯ ಅದನ್ನ ಎಲ್ಲಾ ಗುಂಡಿಗೆ ಹಾಕಿ ಮಣ್ಣು ಮುಚ್ಚಿ. ನಂತರ ಹೊಸ ಒಂಬಾಳೆ ಬರುತ್ತಲ್ಲ, ಆ ಒಂಬಾಳೆನಲ್ಲಿ ಅರಳು ಜಾಸ್ತಿ ಕಚ್ಚುತ್ತೆ, ಗರಿಗಳ ಉದ್ದ ಜಾಸ್ತಿ ಆಗುತ್ತೆ, ಮತ್ತೆ ಕಾಯಿಗಳ ಸಂಖ್ಯೆ ಮಾಮೂಲಿ ಯಥಾಸ್ಥಿತಿ ಆ ಮರ ಬರುತ್ತೆ. ಇದು ಕೆಲವರು ಅಂಟು ರೋಗ ಅಂತಾರೆ. ಇದು ನೋಡಿ, ನಾನು ಉಳುಮೆ ಬಿಟ್ಟು 15 ವರ್ಷ ಆಗಿದೆ, ಅಲ್ಲ 30 ವರ್ಷ ಆಗಿದೆ, 30 ವರ್ಷದ ಮೇಲಾಗಿದೆ. ನಾನು ಉಳುಮೆ ಇಲ್ದ ಹೆಂಗ್ ಅಂಟು ರೋಗ ಆಯ್ತು? ಇನ್ನು ಇಲ್ಲಿಂದ 5 ಅಡಿ ದೂರದಲ್ಲಿ ಇನ್ನೊಂದು ಮರ ಇದೆ, ಅದು ಪ್ರೈಮರಿ ಸ್ಟೇಜ್ ನಲ್ಲಿ ಅದನ್ನ ನಿಯಂತ್ರಣ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಇದು ಈ ತರ ನಿಯಂತ್ರಣ ಮಾಡಿ, ಮತ್ತೆ ಏನ್ ಇಲ್ಲಿ ರಸ ಸೋರುವ ಭಾಗಕ್ಕೆ ಸುಣ್ಣವ ಲೇಪನ ಮಾಡಿ. ಇದರಲ್ಲಿ ಇಲ್ಲಿ ಕಾಂಡದಿಂದವ ತಲೆನಲ್ಲಿ ಏನಿರುತ್ತಲ್ಲ ಆ ತರದ್ದು ಏನು ಆ ರಸ ಹೀರಿ ಕೆಳಗೆ ಆಚೆಗೆ ಆಗ್ತಾ ಇರುತ್ತೆ. ಆ ಸುಣ್ಣ ಪೇಸ್ಟ್ ಮಾಡೋದ್ರಿಂದ ಆ ಹುಳ ಎಲ್ಲ ಸತ್ತೋಗ್ತವೆ. ಯಥಾಸ್ಥಿತಿ ಮರ ನಿಮ್ಗೆ ಆರೋಗ್ಯವಾಗಿ ಪರಿವರ್ತನೆ ಆಗುತ್ತೆ. ನಾವು ತೋಟಕ್ಕೆ ನೀರ್ ಕಟ್ತೀವಿ, ಏನು ಉಳ್ಮೆ ತೇವಾಂಶ ಅಂತ ನಾನು ಹೇಳಿದ್ದೀನಲ್ಲ, 14ರಿಂದ 21 ಕಪ್ಪು ಮಣ್ಣಲ್ಲಿ, 14ರಿಂದ 24 ಕೆಂಪು ಮಣ್ಣಲ್ಲಿ ಅಂತ. ನಮ್ದು ಕೆಂಪು ಮಣ್ಣು ಈಗ ಕಪ್ಪಾಗಿದೆ, ಪೂರ್ತಿ ಇಂಗಾಲ ಜಾಸ್ತಿ ಆಗಿ ಈ ಭಾಗದಲ್ಲಿ ಇರುವೆ ಗೂಡು ಕೂಡವ ಕುಸ್ತೋಗ್ಬಾರ್ದು. ಈ ರೀತಿ ಇರುವೆ ಗೂಡು ನೋಡಿ, ನೀರ್ ಕಟ್ಟಿದೀನಿ ತೋಟಕ್ಕೆ, ಇರುವೆ ಗೂಡು ಇದೆ. ಇದು ಸಾಕಷ್ಟು 1.5 2 ಅಡಿ ಸುರಂಗ ಮಾಡ್ಕೊಂಡು ಹೋಗಿರುತ್ತೆ.
ಬೇರುಗಳಿಗೆ ಗಾಳಿ ಸಿಗುತ್ತೆ ಇದರ ಮುಖಾಂತರವ. ಮಣ್ಣು ಒಳ್ಳೆ ಉತ್ತಮವಾಗಿ ಫಲವತ್ತತೆ ಆಗುತ್ತೆ. ಅದು ಪಿರಮಿಡ್ ಕಟ್ಟಂಗೆ ಅದು ಕಣಗಳನ್ನ ತಂದು ಹೆಂಗ್ ಕಟ್ಟಿದೆ ನೋಡಿ, ಅದನ್ನ ಯೋಚನೆ ಮಾಡಿ. ಆ ಪ್ರಕೃತಿನಲ್ಲಿ ಇರೋದು, ಅದಕ್ಕೆ ನಾವು ಪ್ರಕೃತಿನಲ್ಲಿ ಯಾವುದೇ ಕೊಡುಗೆ ಇದ್ರೂ ಕೂಡ ಅದನ್ನು ಸ್ವೀಕರಿಸಬೇಕೇ ಹೊರತು ನಾಶ ಮಾಡಬಾರ್ದು. ಅದರಿಂದ ಇವನ್ನೆಲ್ಲ ಉಳಿಸ್ಕೊಂಡು ಹೋದ್ರೆ ನಮ್ಮ ಬೆಳೆಗಳು ಒಳ್ಳೆ ಆರೋಗ್ಯವಾಗಿರ್ತವೆ. ವರ್ಷದ ಏಲಕ್ಕಿ ಗಿಡ ಇದು. ಈ ಏಲಕ್ಕಿ ಗಿಡಕ್ಕೆ ಕಾಂಡ ಕೊರಕ ಬರುತ್ತೆ. ಇದಕ್ಕೆ ಅನೇಕ ಸಾವಯವ ಕೃಷಿಕರೇ ಏಲಕ್ಕಿ ಬೆಳೆ ಬೆಳೆದಿದ್ರು ಕೂಡ ಆ ಕಾಂಡ ಕೊರಕದ ನಿಯಂತ್ರಣಕ್ಕೆ ಎಕ್ಸೆಲಾಕ್ಸು ಏನೇನೋ ರಾಸಾಯನಿಕ ವಿಷಗಳನ್ನ, ಔಷಧಿ ಅಲ್ಲ ಅದು ವಿಷ, ನಮ್ಮ ಪ್ರತಿಯೊಬ್ಬ ರೈತರ ಬಾಯಿನಲ್ಲೂ ವಿಷ ಅಂತ ಬರ್ಬೇಕು ಹೊರತು ಔಷಧಿ ಅಂತ ಬರಬಾರ್ದು. ಆ ವಿಷ ಸಿಂಪಡಣೆ ಮಾಡ್ತಾರೆ. ಅದ್ರ ಬದಲು ನೋನಿ ಗಿಡ ಒಂದೆರಡು ಗಿಡ ಹಾಕೊಂಡ್ರೆ ಸಾಕು, ನಿಮ್ಗೆ ನೋನಿ ಹಣ್ಣು ಸಿಗುತ್ತೆ. ಇದ್ರ ಕಷಾಯ ನೀವು ಸಿಂಪಡಣೆ ಮಾಡಿದ್ದೆ ಆದ್ರೆ ಈ ಕಾಂಡ ಕೊರಕ ಬೀಳೋದಿಲ್ಲ. ಸರ್, ಇದನ್ನ ಪೀಸ್ ಮಾಡಿ ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಈ ರಸ ಎಲ್ಲ ಬಿಟ್ಕೊಳತ್ತೆ. ಇಲ್ಲ ಮಿಕ್ಸಿಗೆ ಹಾಕ್ಬಿಟ್ರೆ ಆಯ್ತು, ಪೀಸ್ ಮಾಡಿ. ಇದಕ್ಕೆ ಒಂದ್ ಹಣ್ಣಿಗೆ 5 ಲೀಟರ್ ನೀರ್ ಹಾಕೊಂಡು ಇದನ್ನ ಸ್ಪ್ರೇ ಮಾಡಿದ್ರೆ ಆಯ್ತು. ಸ್ಪ್ರೇ ಸಾಯಂಕಾಲದ ಇಲ್ಲ ಬುಡಕೆ ಇದು ಕಾಂಡಕ್ಕೆ, ಕಾಂಡ ಕೊರಕ ಇದು ಮಣ್ಣಿಗಲ್ಲ, ಕಾಂಡಕ್ಕೆ, ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಆಯ್ತು. ಸಂಜೆ ಹೊತ್ತು ಸ್ಪ್ರೇ ಮಾಡಿ, ಬೆಳಿಗ್ಗೆ ಹೊತ್ತು ಬೇಡಿ. ಇಷ್ಟು ಮಾಡಿದ್ರೆ ಆಯ್ತು. ಮತ್ತೆ ಅದು ಬಳ್ಳಿ ಬಂದ್ಮೇಲೆ ಕಾಯಿ ಕಚ್ಚಿದಾಗ ಕಾಯಿ ಕಾಯಿ ತಿನ್ನೋದು ಇಲಿಗಳು ತಿಂತವೆ, ಅದು ಕೂಡ ಇದನ್ನ ಸ್ಪ್ರೇ ಮಾಡಿ. ಅವು ಇದು ಯಾಕಂದ್ರೆ ಇದರಲ್ಲಿ ಬಹಳ ಕಹಿ ಅಂಶ ಇರುತ್ತೆ, ಅವಾಗ ಆ ಕಾಯಿ ತಿನ್ನೋದಿಲ್ಲ. ಸರ್, ಅಡಿಕೆನಲ್ಲಿ ಸುಳಿ ಕೊಳೆ ರೋಗ ಬರುತ್ತೆ. ಏನು ನಮ್ದು ಸುಳಿ ಹಳದಿ ಬಣ್ಣಕ್ಕೆ ಬರ್ತಿದ್ದಂಗೆ ಒಂದ್ ಗರಿ ಬಿಟ್ಟು ಮೇಲ್ಗಡೆ ತಲೆ ಪೂರ್ತಿ ಬಾಳೆ ಮರ ಕುಯ್ಬೋದು. ಕುಯ್ದ್ಬಿಟ್ಟು ಆ ಒಂಬಾಳೆ ಬರೋ ಜಾಗವನ್ನ ಸೀಳ್ಬಿಟ್ರೆ ನಮ್ ತಲೆ ಮೇಲೆ ಕೆಟ್ಟ ರಸ ಅನ್ಕತ್ತೆ. ನಾವೇನು ರೋಟಿ ಅಂತೀವಿ, ಜವಣಿಗೆ ಅಂತೀವಿ, ಅದ್ರ ಮೇಲಿಂದ ಬಂದು ತಲೆ ಮೇಲೆ ಬಿಡುತ್ತೆ, ಕೆಟ್ಟ ವಾಸನೆ ಇರುತ್ತೆ. ಆ ಬಿಸಿಲು ಬೀಳ್ತಿದ್ದಂಗೆ ಅದರಲ್ಲಿ ಬಿಳಿ ಹುಳ ಇರ್ತವೆ, ಬಿಳಿ ಹುಳ ಎಲ್ಲ ಸತ್ತೋಗಿ 1.5 ತಿಂಗಳಿಗೆ ಮತ್ತೆ ಹೊಸ ಸುಳಿ ಬರುತ್ತೆ, ರಿಂಕಲ್ಸ್ ಬರ್ತವೆ. ಇಲ್ಲಿಂದ ನೋಡಿ, ಇಲ್ಲಿ ಸುಳಿ ಕೊಳೆ ರೋಗ ಬಂದಿತ್ತು, ಇಲ್ಲಿಂದ ಇದು ಮೇಲೆ ಬೆಳೆದಿರೋದು. ಮತ್ತೆ ಯಥಾಸ್ಥಿತಿ 1 ವರ್ಷ ಬೆಳೆ ಇರೋದಿಲ್ಲ, 2ನೇ ವರ್ಷದಿಂದ ಒಂಬಾಡಿ ಶುರುವಾಗುತ್ತೆ. ಈಗ ನೋಡಿ, ಇವತ್ತ ನನ್ನ ತೋಟದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆದಾಗ ನೇಗ್ಲು ನಗ ಎಲ್ಲ ಮಾಡಿಸಿದ್ದೀನಿ. ಅದನ್ನ ನಾನು ಟೀಚಿಂಗ್ ಪ್ರಾಕ್ಟೀಸ್ ತಗೊಂಡೋಗ್ತೀನಿ. ಅಬ್ದುಲ್ ಕಲಾಂ ನೋಡ್ಬಿಟ್ಟು ನನ್ನ ಬಾ ತಪ್ಕೊಂಡ್ರು ಇದು ಕೂಡಲ ಸಂಗಮದಲ್ಲಿ. ಇದನ್ನ ಟೀಚಿಂಗ್ ಪ್ರಾಕ್ಟೀಸ್ ತಗೊಂಡೋಗ್ತೀನಿ ಅಂತ ಅನ್ನೋದಕ್ಕೆ ಅವನ್ನೆಲ್ಲ ತೋರ್ಸೋದಕ್ಕೆ ಏನು ಅನ್ನೋದು ಗೊತ್ತೇ ಇಲ್ಲ ಮಕ್ಕಳಿಗೆ. ನೇಗ್ಲು ಅನ್ನೋದು ಗೊತ್ತಿಲ್ಲ, ಕುಂಟೆ ಅನ್ನೋದು ಗೊತ್ತಿಲ್ಲ, ಅಲ್ಬೆ ಅನ್ನೋದು ಗೊತ್ತಿಲ್ಲ. ಲೆಕ್ಕ ಕೇಳಿ ಆ ಸ್ಟೇಜ್ ಬಂದಿದೆ. ಆದ್ರೆ ಕೃಷಿ ಇದೇ ತರ ಮುಂದೆ ನಡೀತಾ ಇರ್ಬೇಕು. ಯುವಕರಿಗೆ ನೀವ್ ಏನ್ ಸಲಹೆ ಹೇಳ್ತೀರಾ? ಏನ್ ಮಾಡಿದ್ರೆ ತುಂಬಾ ಒಳ್ಳೇದು? ಸರ್, ಈಗ ಯುವಕರು ಅನೇಕ ಜನ ಏನು, ನಾವು ಕೊರೋನಾ ಪ್ರಾರಂಭ ಆದಾಗ ಒಂದೊಂದು ತೆಂಗಿನ ಸಸಿ 400 ರೂಪಾಯಿ ಅದು. ಅವಾಗ ಎಷ್ಟು ಭೂಮಿ ಅಭಿವೃದ್ಧಿ ಆಯ್ತು ಅಂತಂದ್ರೆ ಅದು ನಾವು ಹೇಳ್ತಿರ್ದು, ಅಷ್ಟು ಅಭಿವೃದ್ಧಿ ಆಯ್ತು. ಹಸುಗಳದು ಧಾರಣೆ ಲಕ್ಷದವರೆಗೂ ಹೋಯ್ತು. ಈ ರೀತಿ ಯಾವ್ದಾರ ಒಂದು ಹೊಡೆತ ಬಿದ್ದಾಗ ಇದ್ರ ಕಡೆ ಜ್ಞಾನ ಬರುತ್ತೆ. ಅನೇಕ ಜನ ಅವಾಗ ಬಂದವರು, ನಗರದಿಂದ ಬಂದವರು, ಇಲ್ಲೇ ಆಚಾರಪಾಳ್ಯ ಅಂತ ಇದೆ, KR ಪೇಟೆ ತಾಲೂಕು, ಶ್ರವಣಬೆಳಗೊಳದಿಂದ ಒಂದು 5 ಕಿಲೋಮೀಟರ್. ಅಲ್ಲಿ ಹೋದಾಗ ಒಬ್ಬ ಮಹಿಳೆ 22 ಹಸು ಸಾಕಿದೆ. ಆಮೇಲೆ ಸುತ್ತಮುತ್ತ ಅಲ್ಲಿ ಬಂದಿದ್ದವರೆಲ್ಲ ನನ್ನ ಇಷ್ಟೊಸು ಇದೆ ಅಂತ ಹೇಳ್ತಾರೆ. ಆ ರೀತಿ ಸಾಕಷ್ಟು ಜನ ಪರಿವರ್ತನೆ ಆಗಿದ್ದಾರೆ. ಕೃಷಿ ಪ್ರಾಮುಖ್ಯತೆ ಇದ್ದೇ ಇರುತ್ತೆ, ಯಾವ ಕಾಲಕ್ಕೂ ಇದ್ದೇ ಇರುತ್ತೆ. ಅವರು ಅಲ್ಲಿ ಬಂದು ಅಲ್ಲಿ ಕೇವಲ ತಿಂಗಳಿಗೆ ಇಷ್ಟು ಸಂಬಳ ಅಂತೀವಿ, ಇಲ್ಲಿ ಎಷ್ಟು ನೆಮ್ಮದಿಯಾಗಿರ್ಬೋದು, ಯಾರ ಕಾಟನೂ ಇರಲ್ಲ, ನಾನೇ ರಾಜ ನಾನೇ ಮಂತ್ರಿ ಅಂತ ಅವ್ರ ಬಾಯಲ್ಲಿ ನಾನು ಕೇಳಿದೆ. ಅನೇಕ ಜನ ಅಲ್ಲಿ ನಗರದಿಂದ ಬಂದವರು ಇಲ್ಲೇ ಹಳ್ಳಿ ಕಡೆ ಉಳಿದಿದ್ದಾರೆ. ಆ ರೀತಿ ಪರಿವರ್ತನೆ ಆಗೋ ಒಂದು ಸಮಯ ಇದೆ. ಪ್ರಕೃತಿನಲ್ಲಿ ಇದು ಬದಲಾವಣೆ ಆಗೇ ಆಗುತ್ತೆ. ಈ ತರ ಕೃಷಿ ಬಹಳಷ್ಟು ಜನ ಮುಂದೆ ಅಳವಡಿಸ್ಕೊಂತಾರೆ ಧಾರಾಳವಾಗಿ. ಯಾಕೆಂತಂದ್ರೆ ಇವತ್ತ ಏನು ನಾವು ತಿಂತಿದೀವಲ್ಲ, ಅದು ವಿಷ ಅನ್ನೋದು ಎಲ್ಲರಿಗೂ ಮನವರಿಕೆ ಆಗಿದೆ. ಈಗ ಡಾಕ್ಟ್ರೇ ತರಕಾರಿ ಜಾಸ್ತಿ ತಿನ್ನುತ್ತಾರೆ, ಅಲ್ಲಿ ವಿಷ ಸಿಂಪಡಣೆ ಮಾಡಿರ್ತಾರೆ, ಅದು ನಮ್ಮ ಆಹಾರದಲ್ಲಿ ಸೇರುತ್ತೆ. ಕೃಷಿಗೆ ಈಗ ನೀವು ಮಾಡೋ ಪದ್ಧತಿಲಿ ಯುವಕರು ಮಾಡ್ತಾ ಹೋದ್ರೆ ಒಳ್ಳೆ ಪ್ರೈಸ್ ಸಿಗುತ್ತಾ, ಒಳ್ಳೆ ಬೆಲೆ ಸಿಗುತ್ತೆ? ಸರ್, ಅದೊಂದು ತಪ್ಪಾಗ್ತಿದೆ. ಈಗ ನೋಡಿ, ನಾನು ಇಷ್ಟೆಲ್ಲ ಮಾಡಿದೀನಿ, ಯಾವುದೇ ಆಳಿಲ್ಲ, ನಾನು ಒಬ್ಬನೇ ಮಾಡ್ತೀನಿ. ಸಾಂಪ್ರದಾಯಿಕ ಬೇಸಾಯ ಮಾಡೋದ್ರಲ್ಲಿ ಇದ್ರಲ್ಲಿ ಬಹಳ ಸರಳವಾಗಿ ಮಾಡ್ಬೋದು, ಹೆಚ್ಚಿಗೆ ಆದಾಯ ತಗೋಬಹುದು. ನಾನ್ ತಾಂತಿರೋ ಆದಾಯವ ರಾಸಾಯನಿಕ ಬಳಸಿ ಏನಾದ್ರು ನೀವು ತಾಂಡ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಅಷ್ಟು ಇಳುವರಿ ಬರ್ತಾ ಇದೆ. ಇದು ಮಕ್ಕಳಿಗೆಲ್ಲ ಅರಿವಾಗ್ತಾ ಇದೆ. ಇದೆಲ್ಲ ಬರೋದು ನಮ್ಮ ಆಹಾರ ಪದ್ಧತಿಯಿಂದಲೇ. ಉತ್ತಮವಾದ ಆಹಾರ ತಿನ್ಬೇಕು, ವಿಷಮುಕ್ತ ಆಹಾರ ತಿನ್ಬೇಕು.